ಹಾಯ್, ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ಇವತ್ತು ಬೆಳಗ್ಗೆನೆ ಹೋಗಿದ್ದು ಕಾಲು ಸೊಪ್ಪು ಕುಡಿಯೋಣ ಅಂತ. ನೋಡಿ ಎಷ್ಟು ಸೂಪರಾಗಿದೆ ಅಂತ. ಕಾಲು ಸೂಪ್ ಅಂತೂ ಅಮೇಝಿಂಗ್ ಆಗಿತ್ತು. ಬೆಳಗ್ಗೆ ಚಳಿಗಂತೂ ಕಾಲು ಸೊಪ್ಪು ಕುಡಿದ್ಬಿಟ್ರೆ ಆಹಾ, ಅದರಷ್ಟು ಖುಷಿ ಯಾವುದೂ ಇಲ್ಲ. ಸೊ ಹಾಗೆ ಅಲ್ಲಿ ಬರ್ತಾ ಮೊಲ ಮತ್ತು ಗಿಳಿ ಇದನ್ನೆಲ್ಲ ಮಾರ್ತಾಯಿದ್ರು. ಹಾಗೆ ಒಂದು ಸ್ವಲ್ಪ ಮೊಲನ ಮಾತಾಡ್ಸೋಣ ಅಂತ ಮಾತಾಡಿಸ್ತಾ ಇದ್ದೆ. ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ತಗೊಂಡು ಬರ್ಬೋದು, ಬಟ್ ಬೇಡ, ನಮಗೆ ಸಾಕೋಕ್ಕೆಲ್ಲ ಬರಲ್ಲ, ಸತ್ತೋಗ್ಬಿಟ್ರೆ ಅಂತ ಭಯ. ಸೊ ಅದಾದಮೇಲೆ ಮಧ್ಯಾಹ್ನಕ್ಕೆ ಏನು ತಿಂದಿದ್ದಂದರೆ ರೊಟ್ಟಿ, ಚಿಕನ್ ಕರಿ ಮತ್ತು ಫ್ರೂಟ್ಸ್ ತಿಂದೆ. ಆಮೇಲೆ ಇನ್ನೇನು ಗೈಸ್, ಮತ್ತು ಅದೇ ಮನೆಗೆ ಸಾಮಾನು ತರಿಸಿದ್ದಾಯಿತು. ಇವಾಗ ತಾನೇ ಇನ್ಸ್ಟಾಗ್ರಾಮ್ದೊಂದೆರಡು ಶಾರ್ಟ್ಸ್ ವಿಡಿಯೋ ಮಾಡೋದಿತ್ತು, ರೀಲ್ಸ್ನ ಮಾಡಿಬಿಟ್ಟು ಇವಾಗ ಪಾಯಸ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ಗೈಸ್, ಆಮೇಲೆ ರಿಯಲೈಸ್ ಆಯಿತು. ಇದಕ್ಕೆ ಇವಾಗ ದ್ರಾಕ್ಷಿ ಗೋಡಂಬಿ ಹಾಕೋತಿದ್ದೀನಿ. ದ್ರಾಕ್ಷಿ ಗೋಡಂಬಿ ಹಾಕು. ಇಲ್ಲಿ ದ್ರಾಕ್ಷಿ, ದ್ರಾಕ್ಷಿ ಎಲ್ಲ ಸ್ವಲ್ಪ ಉತ್ತು. ಇವಾಗ ಶಾವಿಗೆ ಹಾಕೋತಿದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ರೆ ಹೆಂಗಿರುತ್ತೆ ಹೇಳಿ? ತುಪ್ಪದಲ್ಲಿ ಹುರಿದಿದ್ದೆಲ್ಲ ಒಳ್ಳೆ ಸ್ವೀಟ್ ಆಗ್ತದೆ ಅಲ್ವಾ, ಸಖತ್ತಾಗಿ ಬರುತ್ತೆ. ನೀಟಾಗಿ ರೋಸ್ಟ್ ಆಗಬೇಕು ತುಪ್ಪದಲ್ಲಿ. ಶಾವಿಗೆನ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರಿತೀನಿ. ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಮಿಲ್ಕ್ ಹಾಕ್ಬೋದು. ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಮಿಲ್ಕ್ ಹಾಕ್ತೀನಿ. ಹಾಲು ಮತ್ತು ಏಲಕ್ಕಿನ ರೆಡಿ ಮಾಡಿ ಇಟ್ಟಿದ್ದೀನಿ. ಅದು ಸ್ವಲ್ಪ ಬ್ರೌನ್ ಆದಮೇಲೆ ಹಾಲು ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿ ಪೌಡರ್ ಇದೆಯಲ್ಲ ಅದನ್ನು ಹಾಕ್ಬಿಟ್ರೆ ಇಲ್ಲಿ ಬೇರೆ ಒಂದು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದ್ರದ್ದೇ ಸೌಂಡು, ಇದರಿಂದಲೇ ನನಗೆ ವಾಯ್ಸ್ ಓವರ್ ಕೊಡೋಂಗೆ ಆಗ್ತಿದೆ ಗೈಸ್. ಇವಾಗ ಸ್ವಲ್ಪ ನಿಂತಿದೆ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ಅನಿಸುತ್ತೆ. ಇರಲಿ, ಹಾಲು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಡಿಮೆ ಹಾಕ್ಬೇಕಿತ್ತು ತುಪ್ಪ. ವಿಡಿಯೋಗೆ ಮಾತಾಡ್ತಾ ಜಾಸ್ತಿ ಹಾಕ್ಬಿಟ್ಟೆ ಗೈಸ್. ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಹಾಕಬೇಕು. ಹಾಲಲ್ಲಿ ಮಿಕ್ಸ್ ಮಾಡಿದ್ದೀನಿ ಗೈಸ್. ಇದು ಕಸ್ಟರ್ಡ್ ಪೌಡರ್, ಇದನ್ನು ಹಾಕ್ಬೇಕು. ಇದಕ್ಕೆ ಒಂದು 2 ನಿಮಿಷ ಆಗಲಿ. ಮಿಕ್ಸ್ ಮಾಡ್ತಿದ್ದೀನಿ. ಕಸ್ಟರ್ಡ್ ಹಾಕೋರೆ ಒಂಥರ ಐಸ್ ಕ್ರೀಮ್ ತಿನ್ನಂಗೆ ಆಗುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇನ್ನು ಇದಕ್ಕೆ ಮಿಲ್ಕ್ ಮೇಡ್ ಕೂಡ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಮಿಲ್ಕ್ ಮೇಡ್ನ ಹಾಕೋತಾ ಇದ್ದೀನಿ.
ನೆಸ್ಲೆ ಮಿಲ್ಕ್ ಮೇಡ್ ಇಷ್ಟು ಸಖತ್ತಾಗಿ ಟೇಸ್ಟ್ ಇರುತ್ತೆ ಗೊತ್ತಾ. ಒಂದ್ಸಲ ಪಾಯಸ ಮಾಡ್ಬೇಕಾದ್ರೆ ಇದು ಹಾಕಿ ನೋಡಿ. ಸಿಹಿ ಬರುವಲ್ಲ. ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹಾಕೋಬಹುದು, ಇಲ್ಲ ಇದ್ರ ಜೊತೆಗೆ ಸ್ವಲ್ಪ ಶುಗರ್ ಕೂಡ ಹಾಕೋತೀನಿ ನಾನು. ಸ್ವಲ್ಪ ನೀರು ಹಾಕಿದ್ದೀನಿ. ಮಿಲ್ಕ್ ಮೇಡ್ ಹಾಕಿದ ತಕ್ಷಣ ಘಮ ಘಮ. ಈಗಲೇ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ಏಲಕ್ಕಿನೂ ನೋಡಿ ಈ ಥರ ಆಗಿದೆ ಈಗ. ಸಪ್ಪೆ ಅನ್ನಿಸ್ತದೆ, ಇನ್ನೂ ಸ್ವಲ್ಪ ಹಾಕ್ತೀನಿ ಮಿಲ್ಕ್ ಮೇಡ್ನೆ. ಸ್ವಲ್ಪ ಶುಗರ್ ಹಾಕ್ತಿದ್ದೀನಿ, ಶುಗರು ಬೇಕಾಯಿತು ಇನ್ನೊಂದು ಸ್ವಲ್ಪ. ಇದಕ್ಕೆ ಇದು ಕೇಸರಿ ಆ್ಯಡ್ ಮಾಡ್ತೀನಿ. ಇದೇನಾದ್ರು ನಿಮಗೆ ಲಿಂಕ್ ಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಇದು ಪ್ಯೂರ್ ಕೇಸರಿ ನಾನು ತರಿಸಿರೋದು. ನೋಡಿ ಈ ಥರ ಇರುತ್ತೆ ಪ್ಯಾಕೇಜ್. ಹಿಮಾಲಯನ್ ಕೇಸರಿ ಇದು. ಒಂದೆರಡು ಕೇಸರಿ ಹಾಕೋತಿದ್ದೀನಿ. ಸ್ವಲ್ಪ ಹಾಲು ಹಾಕಿ ಬಿಸಿದು ಇಡ್ತೀನಿ. ಸೊ ಆರೆಂಜ್ ಕಲರ್ ಬಿಡುತ್ತೆ ಸ್ವಲ್ಪ, ಸೊ ಅವಾಗ ಹಾಕೋಣ. ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೋತೀನಿ. ಆ್ಯಡ್ ಮಾಡ್ತೀನಿ. ಆಯ್ತು, ಈಗ ಸ್ಟವ್ ಆಫ್ ಮಾಡಿ ಒಂದು 2 ನಿಮಿಷ ಇದನ್ನು ಮುಚ್ಚಿಟ್ರೆ ಆಮೇಲೆ ನೀಟಾಗಿ ಎಲ್ಲ ರೆಡಿಯಾಗಿರುತ್ತಿದ್ದು.